ಸರ್ 14 ಸೈಟ್ನ ವಾಪಸ್ ಕೊಟ್ಟಾಗ ನೀವೇ ಲೆಟರ್ ಕೊಟ್ರಿ ಅಂತ ಹೇಳಿ ರಘುನಂದನ್ ಅವರು ಹೇಳಿದ್ರು ಸರ್, ಮೂಡಾಯ್ತು. ಅಂದ್ರೆ 14 ಸೈಟ್ ವಾಪಸ್ ಕೊಟ್ಟಲ್ಲ ಸರ್, ವಾಪಸ್ ಕೊಡೋ ತೀರ್ಮಾನ ಯಾಕೆ ಸರ್ ಮಾಡಿದ್ರಿ? ವಾಪಸ್ ಏನಕ್ಕೆ ಕೊಟ್ಟಿದ್ದು ಅಂತಂತಂದ್ರೆ ಇವರು 14 ಸೈಟ್ಗಳನ್ನ ನಮಗೆ ಕಾನೂನುಬದ್ಧವಾಗಿ ಬರಬೇಕಾಗಿದ್ದು ಕೂಡ ಇವರು ಸುಳ್ಳು ಆರೋಪ ಮಾಡಿ ಜನರ ಮುಂದೆ ತಂದೆಯವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಅವ್ರು ಇದ್ರೊಳಗೆ ಅವ್ರು ಏನು ತಪ್ಪು ಮಾಡಿಲ್ದೇ ಹೋದ್ರು ಕೂಡ, ಮತ್ತೆ ಇದ್ರ ಹಗರಣ ಇಲ್ಲದೆ ಹೋದ್ರು ಕೂಡ ಹಗರಣ ತುಂಬಿಸಿ ತಂದೆಯವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಹಾಗಾಗಿ ಅದು ಮಾಧ್ಯಮದಲ್ಲೂ ಕೂಡ ದೊಡ್ಡದಾಗಿ ಚರ್ಚೆ ಎಲ್ಲ ಆಗಿದ್ರಿಂದ ತಾಯಿಯವ್ರಿಗೆ ಸಹಜವಾಗಿ ಬೇಸರ ಆಯಿತು. ಈ ಸೈಟ್ಗಳು ಇರೋದ್ರಿಂದ ತಾನೇ ಪ್ರಾಬ್ಲಮ್ ಆಗ್ತಿರೋದು ಅಂತ ಹೇಳಿ ಅದನ್ನು ವಾಪಸ್ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟಾದ್ಮೇಲೆ ಸರ್ ಲೋಕಾಯುಕ್ತದಲ್ಲಿ ತಾಯಿಯವ್ರನ್ನ ಕೂಡ ವಿಚಾರಣೆ ಕರೀತಾರೆ ಸರ್. ಒಬ್ಬ ಮಗ ಆಗಿ ಎಷ್ಟು ಫೀಲ್ ಆಯ್ತು ಸರ್ ಅದು? ಖಂಡಿತ. ಯಾಕೆಂತಂದ್ರೆ ಏನಾದರೂ ತಪ್ಪು ಮಾಡಿದ್ರೆ ತನಿಖೆ ಮಾಡಿದ್ರೆ ಖಂಡಿತ ಏನಿರಲಿಲ್ಲ. ಬಟ್ ಇದ್ರೊಳಗೆ ಅವ್ರದ್ದು ಏನೂ ತಪ್ಪಿಲ್ಲದೆ ಹೋದ್ರು ಕೂಡ ಅದ್ರೊಳಗೂ ತಾಯಿಯವ್ರು ಯಾವತ್ತೂ ಕೂಡ ರಾಜಕಾರಣಕ್ಕೆ ಬಂದಿದ್ದವರಲ್ಲ, ಯಾವತ್ತೂ ಕೂಡ ತಂದೆಯವ್ರನ್ನ ಆಸ್ತಿ ಮಾಡ್ಕೊಡಿ ಅಂತ ಕೇಳಿದವರು ಅಲ್ಲ. ಆ ಥರ ಇದ್ದಿದ್ರೆ ಎಷ್ಟೋ ವರ್ಷಗಳಿಂದ ತಂದೆಯವರು ರಾಜಕೀಯದಲ್ಲಿದೆ, ಬೇಕಾದಷ್ಟು ಅಧಿಕಾರಿಗಳನ್ನು ಅನುಭವಿಸಿದ್ದಾರೆ. ಆಗೆಲ್ಲ ತಾಯಿಯವರು ತಂದೆಯವ್ರಿಗೆ ಹೇಳಿ ಆಸ್ತಿ ಮಾಡಿಸ್ಕೋಬೋದಾಗಿತ್ತು. ಬಟ್ ತಾಯಿಯವರು ಯಾವತ್ತೂ ಕೂಡ ಆ ರೀತಿ ಮಾಡಿಲ್ಲ, ಮತ್ತು ಯಾವತ್ತೂ ರಾಜಕಾರಣಕ್ಕೂ ಬಂದಿದ್ದವರಲ್ಲ, ಮತ್ತು ಮನೆಯಿಂದ ಹೊರಗೂ ಕೂಡ ಅವ್ರು ಹೆಚ್ಚಿಗೆ ಜನರ ಮುಂದೆ ಬಂದವರಲ್ಲ. ಬಟ್ ಆದರೆ ಇವತ್ತು ಅವರ ಹೆಸರನ್ನ ಎಳೆದು ತಂದು ಅವ್ರ ಪಾಪ ಬೀದಿಗೆ ಬರೋಂಗೆ ಮಾಡಿದ್ರು. ಸುಳ್ಳು ಆರೋಪ ಮಾಡಿ ಲೋಕಾಯುಕ್ತ ತನಕ ಹೋಗಿ ಬರೋಂಗಾಯ್ತು. ಪಾಪ ಅವ್ರು ಏನು ತಪ್ಪು ಮಾಡಿದವರು ಕೂಡ ಹೋಗಿ ಸ್ಪಷ್ಟನೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಹಾಗಾಗಿ ಅದಕ್ಕೆ ಬೇಸರ ಇದೆ. ಬಟ್ ಅದಕ್ಕೆ ಜನನೇ ತಕ್ಕ ಉತ್ತರ ಕೊಡ್ತಾರೆ. ಅವ್ರು ಭಾವನಾತ್ಮಕವಾಗಿ ಪತ್ರ ಬರಬೇಕಾದ್ರೆ ಹೇಳ್ತಾರೆ ಸರ್, 14 ಸೈಟ್ ನನಗೆ ತೃಣಕ್ಕೆ ಸಮಾನ, ನಾನು ಮನೇಲಿದ್ದೆ, ನನ್ನನ್ನು ರಾಜಕಾರಣಕ್ಕೆ ಯಾಕೆ ಎಳೆದು ತರ್ತೀರಿ ಅಂತೇಳಿ. ಅದ್ರ ಜೊತೆಗೆ ಅವರು ಲೋಕಾಯುಕ್ತಕ್ಕೆ ಬಂದಿದ್ದನೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾರೆ ಸರ್. ಅವರು ಬಂದಿದ್ದು ನಾವು ನೋಡಿಲ್ಲ ಅಂತೇಳಿ. ಯಾವತ್ತೂ ಅವರು ಮಾಧ್ಯಮಗಳ ಎದುರು ಕಾಣಿಸ್ಕೊಳ್ದೇ ಇರೋರು ಹೇಗೆ ಬಂದರು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತಪಡಿಸ್ಬಿಡ್ತಾರೆ ಸರ್. ಅಲ್ಲ, ಹಾಗೆ ಟೀಕೆ ಮಾಡೋರು ಎಲ್ಲದಕ್ಕೂ ಟೀಕೆ ಮಾಡ್ತಿರ್ತಾರೆ, ಮತ್ತು ತಪ್ಪು ಮಾಡಿದವರು ತಪ್ಪು ಹುಡುಕ್ತಿರ್ತಾರೆ. ಸೊ ಹಾಗಾಗಿ ಅವ್ರು ಬಂದು ಸ್ವತಃ ಲೋಕಾಯುಕ್ತ ಕಚೇರಿಗೆ ಹೋಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ಲೋಕಾಯುಕ್ತ ಕಚೇರಿಗೆ ನಾನೇ ಕರ್ಕೊಂಡು ಹೋಗಿದ್ದೆ. ಯಾಕಂದರೆ ಪಾಪ ಅವ್ರೊಬ್ಬರೇ ಹೋಗೋಕ್ಕಾಗೋದಿಲ್ಲ, ಅವ್ರಿಗೆ ಸ್ವಲ್ಪ ಸಂಕೋಚನ ಹೆಚ್ಚಿರೋದ್ರಿಂದ ಅಲ್ಲಿ ಮಾತನಾಡೋದಕ್ಕೆ ಭಯ ಆಗ್ಬೋದು ಅಂತೇಳಿ ನಾನೇ ಜೊತೆಗೂ ಕೂಡ ಅವ್ರ ಜೊತೆ ಹೋಗಿ ಕರ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ಹೋಗೇ ಇಲ್ಲ ಅಂತ ಹೇಳಿ ಸುಳ್ಳು ಕೂಡ ಹಬ್ಬಿಸ್ತಿದ್ದಾರೆ. ಸೊ ಇವತ್ತು ಏನಾಗೋಗಿದೆ ಅಂತಂತಂದರೆ ಇಷ್ಟ ಬಂದಂಥ ಆರೋಪ ಮಾಡೋಂಗಾಗೋಗಿದೆ. ಮತ್ತೆ ಯಾರಿಗೆ ಕ್ರೆಡಿಬಿಲಿಟಿ ಇಲ್ಲ ಅವರು ಕೂಡ ಆರೋಪಗಳನ್ನ ಯಾರು ಬೇಕಲ್ಲಿ ಯಾರ ಮೇಲೆ ಕೂಡ ಮಾಡ್ಬೋದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಹೋಗ್ಬಿಡಿದೆ. ಸೊ ಅದು ಒಂದು ರೀತಿ ದುರಂತವಾದಂಥ ಪರಿಸ್ಥಿತಿ ಇದೆ ಸರ್. 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಕೂಡ ಯಾವುದು ಕೂಡ ಕಪ್ಪಿ ಚುಕ್ಕಿ ಇರಲಿಲ್ಲ ಸರ್, ಯಾವುದು ತನಿಖೆಯನ್ನು ಎದುರಿಸಿರಲಿಲ್ಲ. ಲೋಕಾಯುಕ್ತಗೆ ಅವ್ರು ಕೂಡ ಫಸ್ಟ್ ಟೈಮ್ ಬಂದಾಗ ಏನು ಅನ್ನಿಸ್ತು ಸರ್? ಏನು ಮಾಡೋಕ್ಕಾಗಲ್ಲ. ಈಗ ಸಾರ್ವಜನಿಕ ಜೀವನದಲ್ಲಿ ಇರೋದ್ರಿಂದ ಸುಳ್ಳು ಆರೋಪಗಳು ಬಂದರೂ ಕೂಡ ನಾವು ತನಿಖೆ ಎದುರಿಸಬೇಕಾಗತ್ತೆ. ಬಟ್ ಅಲ್ಟಿಮೇಟ್ಲಿ ಏನೂ ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯ ನಮಗಿದೆ. ಯಾಕೆಂದರೆ ನಾವೇನೂ ತಪ್ಪು ಮಾಡಿಲ್ಲ, ಸತ್ಯ ನಮ್ಮ ಪರವಾಗಿದೆ, ನ್ಯಾಯ ನಮ್ಮ ಪರವಾಗಿದೆ. ಹಾಗಾಗಿ ಇವ್ರು ಏನೇ ಮಾಡಿದ್ರು ಕೂಡ, ಎಷ್ಟೇ ತನಿಖೆ ಮಾಡಿದ್ರು ಕೂಡ ತಂದೆಯವರು ಆರೋಪ ಮುಕ್ತರಾಗ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.